ಅಂತ ರೀಸನ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಾನು ಅವ್ರ ಮನೆಗೆ ಹೋಗಿರ್ತೀನಿ. ನಮಗೂ ಆ ಶಾಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಮನೆಗೆ ಹೋಗಿರ್ತೀನಿ. ಅದಾದಮೇಲೆ ಒಂದು 3-4 ದಿನ ಆದಮೇಲೆ ಗೊತ್ತಾಗುತ್ತೆ ನನಗೆ ಅವರು ಬೇಲಿ ಅಪ್ಲೈ ಮಾಡಿದ್ದಾರೆ ಅಂತ. ನನಗೆ ಪೊಲೀಸವ್ರು ಏನು ಹೇಳಿರ್ತಾರೆ, ಈ ಕೋರ್ಟಲ್ಲಿ ಅಪ್ಲೈ ಮಾಡಿರೋ ವಿಚಾರ ನನಗೆ ಪೊಲೀಸವ್ರ ಕಡೆಯಿಂದನೇ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಾವು ಬೇಲಿಗೆ ಅಬ್ಜೆಕ್ಷನ್ ಮಾಡ್ತೀವಿ. ಅಬ್ಜೆಕ್ಷನ್ ಕೊಡಲ್ಲ. ಆರ್ಡರ್ ಬರುತ್ತೆ ಜನವರಿ 20ಕ್ಕೆ 2025 ಆರ್ಡರ್ ಬರುತ್ತೆ ಬೇಲ್ ರಿಜೆಕ್ಟ್ ಅಂತ. ಬೇಲ್ ರಿಜೆಕ್ಟ್ ಆಗೋಕ್ಕೂ ಮುಂಚೆ ನಾನು ತುಂಬ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿರ್ತೀನಿ, ಸರ್ ಅರೆಸ್ಟ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಇದಕ್ಕೆ ಅರೆಸ್ಟ್ ಮಾಡೋಕೆ ನಮಗೆ ಜಡ್ಜ್ ಸಾಹೇಬರು ಕರೆದು ಬೈದ್ರು, ಇದು ಹೆಂಗೆ ರೇಪ್ ಕೇಸ್ ಬರುತ್ತೆ, ನಾನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳ್ತಾರೆ. 2 ಸಲ DCP ಆಫೀಸ್ಗೆ ಭೇಟಿ ಮಾಡ್ತೀನಿ, 3 ಸಲ ಕಮಿಷನರ್ ಆಫೀಸ್ಗೆ ಭೇಟಿ ಮಾಡ್ತೀನಿ. ಸ್ವತಃ ಕಮಿಷನರ್ ಸರೇ ಕಾಲ್ ಮಾಡಿಬಿಟ್ಟು ಅರೆಸ್ಟ್ ಮಾಡಲೇಬೇಕು, ಅರೆಸ್ಟ್ ಮಾಡಿ ನನಗೆ ತಿಳಿಸ್ಬೇಕು, ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾದ್ರೂ ಇಲ್ಲೋಕ್ಯಾ ನಮ್ಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ವಾ, ಏನಕ್ಕೆ ಹಿಂಗೆ ಓಡಾಡ್ತಾ ಇದೆಯಾ, ಏನಕ್ಕೆ ಹಿಂಗೆ ತಿರುಗ್ತಾ ಇದೆಯಾ, ಹಾಗೆ ಎಂಜಾಯ್ ಮಾಡಿಬಿಟ್ಟಿದ್ಯಾ ನೀನು, ನಿಮಗೆ 4-5 ಮದುವೆ ಆಗಿದೆ ಅಂತ ಹೇಳ್ತೀನಿ, ಮೀಡಿಯಾಗೆಲ್ಲ ಹೋದ್ರೆ ನೀನು ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತೀನಿ, ಬಾಯ್ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತೀನಿ ಅಂತ ತುಂಬ ಅವಮಾನ ಮಾಡ್ತಾರೆ. ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಸರ್ ಅದೇನು ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ಪ್ರೂವ್ ಮಾಡಿನೇ ನ್ಯಾಯ ಕೊಡಿಸಿ. ಸರಿ ನನಗೇನು ಫಾಲ್ಟ್ ಇದೆ ನೀವು ಅದನ್ನ ಸ್ಟೇಷನಲ್ಲಿ ಪ್ರೂವ್ ಮಾಡಿ ಸರಿ ಅಂದ್ಬಿಟ್ಟು ನನಗೆ ಬೈಟ್ ಕಳಿಸ್ತಾ ಇರ್ತಾರೆ. 20ನೇ ತಾರೀಕು ಬೇಲ್ ರಿಜೆಕ್ಟ್ ಆಗಿದೆ ಅಂತ ನಾನು ಬೇಲ್ ರಿಜೆಕ್ಟ್ ಕಾಪಿನ ತಗೊಂಡು DCP ಆಫೀಸ್ಗೆ ಮಾಡ್ತೀನಿ ಅಂತ 20ನೇ ತಾರೀಕಿಂದ ಇಲ್ಲಿವರೆಗೂ ಮಾಡ್ತಾನೆ ಇಲ್ಲ. ನಮ್ಮ ಸರ್ಕಲ್ ಹೇಳ್ತಾರೆ, ನನಗೆ ಕೋರ್ಟಲ್ಲಿ ಕರೆದು ಜಡ್ಜ್ ವೈಟ್ ಮಾಡಿಲ್ಲ ಅಂದರೆ ನಾನು ಮೀಡಿಯಾಗೆಲ್ಲ ಹೋಗಿ ಇರೋದು ಇಲ್ಲಿದ್ದು ಎಲ್ಲ ಹೇಳ್ತೀನಿ, ಹಂಗೆ ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀನಿ, ನಿನ್ನನ್ನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ, ಲಾಯರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ಹೇಳಿ ಸ್ಟೇಷನಲ್ಲಿ ತುಂಬ ಅವಮಾನ ಮಾಡ್ತಾರೆ. ನಾನು ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ನನಗಾಗಿರೋ ಥರ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು, ಮತ್ತೆ ನ್ಯಾಯ ಕೊಡಬೇಕು, ಮತ್ತೆ ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಕೇಸ್ನ. ಆಮೇಲೆ ಹೆಣ್ಮಕ್ಳು ಹೋದ್ರೆ ತುಂಬ ಅಗೌರವವಾಗಿ ಅವಳು ಇವಳು ಅನ್ನತ್ರ ತುಂಬ ಕೆಟ್ಟ ಪದದಿಂದ ಎಲ್ಲ ಮಾತಾಡ್ತಾರೆ ಸ್ಟೇಷನಲ್ಲಿ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆಮೇಲೆ ಒಬ್ಳೇ ಇದೆಯಾ ಅವೆಲ್ಲ ಕೇಳ್ತಾರೆ, ಒಬ್ಳೇ ಇದ್ರೆ ಅರೆಸ್ಟ್ ಮಾಡಿ ಅಂತ ಕೇಳಿದ್ರೆ ನೀನು ಎಷ್ಟು ಜನ ಇರೋದು ಮನೆಗೆ ಅಂತ ಕೇಳ್ತಾರೆ. ನಮ್ಮ ಮನೆ ತಕ್ಕ ಪೊಲೀಸ್ ಕಳಿಸ್ತಾರೆ, ಆರೋಪಿ ಮನೆ ತಕ್ಕೆ ಪೊಲೀಸ್ ಕಳಿಸಿ ಹುಡ್ಕೋಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಅವರು ಕೆಟ್ಟಾಗಿ ಮಾತಾಡ್ತಾರೆ, ನಮಗೆ ಟೈಮ್ ಬೇಕು ಸರ್ ಮಾಡಿ ಸರ್, ಅಟ್ಲೀಸ್ಟ್ ಮೆಡಿಕಲ್ಗೆಲ್ಲ ಪ್ರೊಡ್ಯೂಸ್ ಮಾಡಿ ನಮಗೂ ಏನಾದರೂ ಯೂಸ್ ಆಗುತ್ತೆ, ಅಟ್ಲೀಸ್ಟ್ ಏನಿದೆ ಇನ್ವೆಸ್ಟಿಗೇಷನ್ ಮಾಡಿ ಅಂದ್ರೂ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು ಅಥವಾ ಕಮಿಷನರ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿ ಏನು ಮಾಡಿದ್ರು ನಮಗೆ ಕರೆಸಿ ಬೈತಾರೆ, ನೀನು ಅಲ್ಲೋಗಿದ್ಯಾ ಇಲ್ಲೋಗಿದ್ಯಾ, ಅವ್ರ ಹತ್ರ ಫೋನ್ ಮಾಡಿಸ್ತೀಯಾ ಇವ್ರ ಹತ್ರ ಫೋನ್ ಮಾಡಿಸ್ತೀಯಾ ಅಂತ ತುಂಬ ಏಕವಚನದಲ್ಲಿ ಮಾತಾಡೋದು, ಅವಳು ಇವಳು ಅಂತ ಮಾತಾಡೋದು, ತುಂಬ ಕೆಟ್ಟದಾಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ ಪೊಲೀಸರು. ನಮಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಯಾವ ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು. ಅಟ್ಲೀಸ್ಟ್ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯ ಕೊಡಿಸ್ಬೇಕು. ಪೊಲೀಸರಿಂದ ನ್ಯಾಯ ಸಿಗಲಿಲ್ಲ. ಸರ್ಕಲ್ ಮಗ್ಗಿ 2 ಸೈಟ್ ಇತ್ತು, ನಮ್ಮ ತಾತನ ಹೆಸರಲ್ಲಿತ್ತು ಆ ಪ್ರಾಪರ್ಟಿ. ಅದು ನನಗೆ ಗೊತ್ತಿರಲಿಲ್ಲ, ನಮ್ಮ ತಂದೆ ಎಲ್ಲ ಬೇಗ ಸತ್ತಿರೋದ ಕಾರಣ ನಮ್ಗೆ ಅದ್ರ ಏನು ಇನ್ಫಾರ್ಮೇಶನ್ ಇರಲಿಲ್ಲ. ಆ ವಿಚಾರವಾಗೇನೆ ಈ ವ್ಯಕ್ತಿ ಸತೀಶ್ ಅನ್ನೋರು ಪರಿಚಯ ಆಗ್ತಾರೆ. ಸತೀಶ್ TR ಅಂತ ದೇವನಹಳ್ಳಿ ಎಲ್ಲ ಸಾಧಾರಣ ಗೇಟ್ ತರಪನಹಳ್ಳಿಯಲ್ಲಿ ಇರುವಂಥ ಲಾಯರು, ಸಿಟಿ ಸಿವಿಲ್ ಕೋರ್ಟ್ ಅಂತ ಪರಿಚಯ ಆಗ್ತಾರೆ ನನಗೆ. ಅದಾದಮೇಲೆ ಎಲ್ಲ ಒಂದು ಸ್ವಲ್ಪ ದಾಖಲಾತಿಗಳು, ಜಮೀನು ಎಲ್ಲ ಡಾಕ್ಯುಮೆಂಟ್ಸ್ ತೆಗೆಯೋದಿರುತ್ತೆ, ಅದೆಲ್ಲ ಅವರೇ ತೆಗೆಸ್ಕೊಡ್ತಾರೆ. ಅದು ತುಂಬ ದೊಡ್ಡ ಪ್ರಾಪರ್ಟಿ. ಅದ್ರ ಮೇಲೆ ಆಸೆ ಇಟ್ಕೊಂಡು ಈ ಕೆಲಸ ಮಾಡಿದ್ರೆ ಅಥವಾ ಏನು ಒಂದು ಕೆಲಸದ ವಿಚಾರವಾಗಿ ಒಂದು ಹೆಣ್ಣನ್ನ ದುರುಪಯೋಗ ಪಡಿಸ್ಕೊಬೇಕು ಅಂತ ಈ ವಿಚಾರ ಮಾಡಿದ್ರೆ ನನಗೆ ಇದುವರೆಗೂ ತಿಳಿತಿಲ್ಲ. ಬಟ್ ಅದೇ ವಿಚಾರಕ್ಕೆ ಪರಿಚಯ ಆಗಿರೋ ವ್ಯಕ್ತಿ ಚೆನ್ನಾಗೇ ಇರ್ತಾರೆ, ಕೇಸು ಮೂವ್ ಮಾಡ್ತಾ ಇರ್ತಾರೆ, ಇದು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಎಲ್ಲ ಇದು ಮಾಡಿ. ಅದಾದ್ಮೇಲೆ ಮದುವೆ ಮಾಡ್ಕೊತೀನಿ ಅಂತ ಅಷ್ಟು ನಂಬಿಸಿರ್ತಾರೆ. ಅದು ಯಾವಾಗ ಮದುವೆ ಮಾಡ್ಕೊಳ್ಳೇಬೇಕು ಇವಾಗ ಅಂತ ಪ್ರಸ್ತಾಪನೆ ಮಾಡ್ತೀನಿ, ಇದು ಪ್ರೆಷರ್ ಆಗ್ತೀನಿ, ಆವಾಗ ಈ ವ್ಯಕ್ತಿ ಉಲ್ಟಾ ಹೊಡಿತಾರೆ. ಅದು ನನಗೆ ಸುಮ್ಮನೆ
ಮಾತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈ ತರ ಯಾರನ್ನೂ ಬಳಸ್ಕೊಬಾರ್ದು ಕೆಲಸ ಇನ್ನೊಂದು ಮತ್ತೊಂದು ಅಂತ ಹೇಳಿ ಯಾರು ಯಾವ ಹೆಣ್ಮಕ್ಳನ್ನು ಬಳಸ್ಕೊಬಾರ್ದು. ನನಗಾಗಿರೋ ತರ ಯಾರಿಗೂ ಅವ್ರ ಹೆಸರಲ್ಲಿ ಪ್ಲೆಡ್ಜ್ ಮಾಡಿದ್ದು. ಅದಾದ್ಮೇಲೆ ಈ ಕಂಪ್ಲೇಂಟ್ ಆಗೋಕೆ ಒಂದು 3 ದಿವಸ ಮುಂಚೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಬಂದು. ಬಿಕಾಸ್ ನಾನು ಮರ್ತ್ಬಿಡ್ತೀನಿ ಇಂಟ್ರೆಸ್ಟ್ ಎಲ್ಲ ಪೇ ಮಾಡೋಕ್ಕೆ, ನಿನ್ನ ಹೆಸರಲ್ಲಿ ಇದ್ರೆ ಟೈಮ್ ಟು ಟೈಮ್ ಕಾಲ್ ಬರುತ್ತೆ, ನಾನು ಬ್ಯುಸಿ ಇದ್ದಾಗ ಕಾಲ್ ಮಾಡೋಕ್ಕಾಗಲ್ಲ.